ಎಸ್ಐಆರ್ ಅಕ್ರಮದ ವಿರುದ್ಧ ದೋಸ್ತಿಗಳು ಜಂಟಿ ಸಮರಕ್ಕಿಳಿದಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿಗಳಿಗೆ ಬಿಜೆಪಿ ಮತ್ತು ಜೆಡಿಎಸ್ ದೂರನ್ನ ಇತ್ತಿವೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಕಚೇರಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಗೋವಿಂದ ಕಾರಜೋಳ ಹಾಗೂ ಎಂಎಲ್ಸಿ ಸಿಟಿ ರವಿ, ಶಾಸಕ ಅಶ್ವಥ್ ನಾರಾಯಣ್ ಈ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂ ಕಚೇರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ಗೋವಿಂದ ಕಾರಜೋಳ, ಎಂಎಲ್ಸಿ ಸಿಟಿ ರವಿ, ಶಾಸಕ ಅಶ್ವಥ್ ನಾರಾಯಣ್ ಈ ವೇಳೆ ದಾಖಲೆಗಳೊಂದಿಗೆ ಮೈತ್ರಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ. ಎಸ್ಐಆರ್ ಅಕ್ರಮದ ವಿರುದ್ಧ ಪ್ರಮುಖ ದೋಸ್ತಿ ನಾಯಕರುಗಳು ಮಾಡ್ತಾ ಇರುವಂತಹ ಆರೋಪ ಏನು? ರಾಜ್ಯದ ಹಲವೆಡೆ ಸಾಮೂಹಿಕ ಎಸ್ಐಆರ್ ಮಾಡ್ತಿದ್ದಾರೆ. ಮಸೀದಿ, ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಬಿಎಲ್ಒಗಳಿಂದ ಚುನಾವಣಾ ಆಯೋಗದ ನಿಯಮಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ. ವಿಪಕ್ಷಗಳ ಬಿಎಲ್ಒಗಳಿಗೆ ಮಾಹಿತಿಯನ್ನ ಕೊಡದೆ ಎಸ್ಐಆರ್ ಮಾಡಲಾಗ್ತಾ ಇದೆ. ಅಂದ್ರೆ ವಿಪಕ್ಷಗಳಿಗೆ ಮತ್ತೆ ಬಿಎಲ್ಒಗಳಿಗೆ ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಕುಣಿಗಲ್, ಪಾವಗಡ ಮುಂತಾದ ಕಡೆ ಅಕ್ರಮವನ್ನ ಎಸಗಲಾಗಿದೆ. ಸಾಮೂಹಿಕವಾಗಿ ನಡೆದ ಎಸ್ಐಆರ್ ರದ್ದಾಗಬೇಕು ಅಂತ ದೂರನ್ನ ನೀಡಲಾಗಿದೆ. ಮತ್ತೆ ಹೊಸದಾಗಿ ಎಸ್ಐಆರ್ ನಡೆಸಬೇಕು ಅಂತ ದೂರನ್ನ ನೀಡಲಾಗಿರುವಂಥದ್ದು. ಎಸ್ಐಆರ್ ವಿರುದ್ಧ ದೋಸ್ತಿ ನಾಯಕರ ಆರೋಪಗಳೇನು? ರಾಜ್ಯದ ಹಲವೆಡೆ ಸಾಮೂಹಿಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಇದು ಮಸೀದಿ, ಕಲ್ಯಾಣ ಮಂಟಪ ಮತ್ತೆ ದೇವಸ್ಥಾನದ ಮುಂಭಾಗ ಹೀಗೆ ಸಾಮೂಹಿಕವಾಗಿ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಜನ ಮುಗಿಬೀಳ್ತಾ ಇರುವಂಥದ್ದು, ಒಂದೇ ಕಡೆ ಮುಗಿಬೀಳ್ತಾ ಇರೋದಕ್ಕೆ ಕಾರಣ ಎಲ್ಲಾದರೂ ನಿಮ್ಮ ಹೆಸರುಗಳು ಮತಪಟ್ಟಿ ಪರಿಷ್ಕರಣೆಯ ಸಂದರ್ಭ ನಿಮ್ಮ ಹೆಸರು ಬಿಟ್ಟು ಹೋದರೆ ಗ್ಯಾರಂಟಿ ಯೋಜನೆಗಳು ನಿಮಗೆ ಸಿಗೋದಿಲ್ಲ ಅಂತ ಸರ್ಕಾರ ಹೇಳಿರೋದ್ರಿಂದ ಜನ ಎಲ್ಲಿ ಮಿಸ್ ಆಗೋಗ್ಬಿಡುತ್ತೋ ನಮ್ಮ ನಂಬರ್ ಅನ್ನುವಂಥ ಕಾರಣಕ್ಕೆ ಆ ಒಂದು ಧಾವಂತದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದೆ ಅಂತಂದರೆ ಅಲ್ಲೇ ಎಲ್ಲರೂ ಕೂಡ ಗುಂಪುಗೂಡುವಂಥದ್ದು. ಹಾಗಾಗಿ ಸಾಮೂಹಿಕವಾಗಿ ನಡೆಯುವಂಥ ಪ್ರಕ್ರಿಯೆಗಳು, ಇದ್ರ ಬಗ್ಗೆ ಕೂಡ ಈಗ ದೂರನ್ನ ನೀಡಲಾಗಿರುವಂಥದ್ದು. ರಾಜ್ಯದಲ್ಲಿ ನಡೀತಾ ಇರುವಂಥ ಮತಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಲೋಪದೋಷಗಳಾಗ್ತಾ ಇದೆ ಅಂತ ಈಗ ದೋಸ್ತಿ ನಾಯಕರು ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಮುಖ್ಯ ಚುನಾವಣಾಧಿಕಾರಿಗಳಿಗೆ ಬಿಜೆಪಿ ಮತ್ತು ಜೆಡಿಎಸ್ ದೂರನ್ನ ನೀಡಿದ್ದು, ಬಿಎಲ್ಒಗಳಿಂದ ಚುನಾವಣಾ ಆಯೋಗದ ನಿಯಮಗಳ ಉಲ್ಲಂಘನೆಯಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇದ್ದು, ವಿಪಕ್ಷಗಳು ಬಿಎಲ್ಒಗಳಿಗೆ ಮಾಹಿತಿ ಅಂದ್ರೆ ನೋಡಿ, ಅಲ್ಲಿ ವಿಪಕ್ಷಗಳ ಬಿಎಲ್ಒಗಳಿಗೆ ಮಾಹಿತಿ ಕೊಡದೆ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಅದ್ರ ಜೊತೆಗೆ ರಾಮನಗರ, ಯಶವಂತಪುರ, ಜಯನಗರ, ಇಂಡಿ, ಕುಣಿಗಲ್, ಪಾವಗಡ ಮುಂತಾದ ಕಡೆ ಅಕ್ರಮವನ್ನು ಎಸಗಲಾಗಿದ್ದು, ಸಾಮೂಹಿಕವಾಗಿ ನಡೀತಾ ಇರುವಂಥ ಎಸ್ಐಆರ್ ಪ್ರಕ್ರಿಯೆ ರದ್ದಾಗಬೇಕು ಮತ್ತು ಹೊಸದಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಬೇಕು ಅಂತ ಈ ಸಂಬಂಧ ಮುಖ್ಯ ಚುನಾವಣಾಧಿಕಾರಿಗಳಿಗೆ ದೂರನ್ನ ಜೆಡಿಎಸ್ ಮತ್ತು ಬಿಜೆಪಿ ಕೊಟ್ಟಿರುವಂಥದ್ದು. ಜೆಡಿಎಸ್ ಜೊತೆ ಸೇರಿ ಎಸ್ಐಆರ್ ಅಕ್ರಮ ವಿರುದ್ಧ ಆಯೋಗಕ್ಕೆ ಇವತ್ತು ದೂರನ್ನ ನೀಡಲಾಗಿದೆ. ಪ್ರತಿ ಕೋರ್ ಕಮಿಟಿ ಸದಸ್ಯಗೆ 3 ಜಿಲ್ಲೆಯ ಹೊಣೆಗಾರಿಕೆ ನೀಡುವಂಥದ್ದು ಮತ್ತು ಮತಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆ ಮೇಲೆ ತೀವ್ರ ನಿಗಾ ಇಡುವಂಥದ್ದು. ಹಾಗೆಯೇ ಕೋರ್ ಕಮಿಟಿ ಪದಾಧಿಕಾರಿಗಳ ಸಭೆಯಲ್ಲಿ ಕೇಸರಿ ಪಕ್ಷ ಮಹತ್ವದ ನಿರ್ಧಾರವನ್ನು ಇದಕ್ಕೂ ಮುನ್ನ ತೆಗೆದುಕೊಂಡಿತ್ತು. ಇದೀಗ ನೇರವಾಗಿ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನ ನೀಡಲಾಗಿದ್ದು, ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಶೇಷಾದ್ರಿಪುರ ಇರಬಹುದು, ಹಲವಾರು ಕಡೆಗಳಲ್ಲಿ ನಡೀತಾ ಇರುವಂಥ ಎಸ್ಐಆರ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ಕೆಲವು ಕಡೆ ಮತಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆಯ ಆ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಲಾಗ್ತಾ ಇದೆ. ನಾವೀಗ ಗಮನಿಸ್ತಾ ಇರುವಂಥದ್ದು ಬೆಂಗಳೂರಿನ ಶೇಷಾದ್ರಿಪುರಂನ ಮುಖ್ಯ ಚುನಾವಣಾಧಿಕಾರಿಯ ಕಚೇರಿಯ ಬಳಿ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರುಗಳು ನೇರವಾಗಿ ಹೋಗಿ ಮುಖ್ಯ ಚುನಾವಣಾಧಿಕಾರಿಯನ್ನು ಭೇಟಿಯಾಗಿ ಮತ್ತು ನಡೀತಾ ಇರುವಂಥ ಮತಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ ಸಾಮೂಹಿಕವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ, ಅದರ ಬಗ್ಗೆ ಇರುವಂಥ ಫೋಟೋಗಳು ಮತ್ತು ವಿಡಿಯೋಸ್ಗಳು ಇವೆಲ್ಲವನ್ನು ಕೂಡ ಮುಖ್ಯ ಚುನಾವಣಾಧಿಕಾರಿಗೆ ನೀಡಿದ್ದಾರೆ. ಅದು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಎಂಎಲ್ಸಿ ಸಿಟಿ ರವಿ, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಅಶ್ವಥ್ ನಾರಾಯಣ್ ಅವರು ಕೂಡ ಈ ಸಂದರ್ಭದಲ್ಲಿ ಮುಖ್ಯ ಚುನಾವಣಾಧಿಕಾರಿಯನ್ನು ಭೇಟಿಯಾಗಿ ಪ್ರಸ್ತುತ ನಡೀತಾ ಇರುವಂಥ ಎಸ್ಐಆರ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಮತ್ತು ಹೊಸದಾಗಿ ಪ್ರಕ್ರಿಯೆ ನಡೀಬೇಕು, ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನಡೀತಾ ಇಲ್ಲ ಎಸ್ಐಆರ್ ಪ್ರಕ್ರಿಯೆ ಅಂತ ಈ ವೇಳೆ ದೂರನ್ನ ನೀಡಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ರಾಮನಗರ, ಯಶವಂತಪುರ, ಜಯನಗರ, ಇಂಡಿ, ಕುಣಿಗಲ್, ಪಾವಗಡ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ
SIR ಪ್ರಕ್ರಿಯೆ ಸಂಪೂರ್ಣವಾಗಿ ಆ ಪ್ರಕ್ರಿಯೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥ ಒಂದಷ್ಟು ಗಂಭೀರ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ NDA ಮಿತ್ರ ಪಕ್ಷವಾದಂಥ JDS ಮತ್ತು BJP ಎರಡೂ ಕೂಡ ಹೋಗಿ, ಅಂದರೆ BJP ಮತ್ತು JDS ದೋಸ್ತಿ ನಾಯಕರುಗಳು ಹೋಗಿ ಈ ಸಂಬಂಧ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನು ಕೊಟ್ಟಿದ್ದಾರೆ. ವಿಶೇಷ ಸಮಗ್ರ ಪರಿಷ್ಕರಣೆ ಏನಿದೆ, ಈ ಪ್ರಕ್ರಿಯೆ ಮನೆಗಳ ಬದಲು ಕೆಲವೆಡೆ ಮಸೀದಿ, ಮಂದಿರ, ಹಾಗೆಯೇ ಕೆಲವು ಕಡೆ ಧಾರ್ಮಿಕ ಸ್ಥಳಗಳಲ್ಲಿ ನಡೀತಾ ಇರುವ ಕಾರಣ ಗೊಂದಲ ಹಾಗೂ ಎಡವಟ್ಟುಗಳು ಸೃಷ್ಟಿಯಾಗ್ತಾ ಇವೆ. ಹಾಗಾಗಿ ಇದರ ವಿರುದ್ಧ ಹೋರಾಟಕ್ಕೆ ಧುಮುಕೋದಕ್ಕೆ ಒಂದು ಕಡೆ ರಾಜ್ಯದ ಪ್ರಮುಖ ಪ್ರತಿಪಕ್ಷ BJP ಮತ್ತು JDS ಸನ್ನದ್ಧವಾಗ್ತಾ ಇರುವಂತಹ ಸಂದರ್ಭದಲ್ಲೇ ಮುಖ್ಯ ಚುನಾವಣಾಧಿಕಾರಿಗೆ ಈ ಸಂಬಂಧ ದೂರನ್ನು ನೀಡಲಾಗಿದೆ. ಮತ್ತು ದೂರನ್ನು ನೀಡಿದ್ದು ತತ್ಕ್ಷಣವೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈ ವೇಳೆ ಮುಖ್ಯ ಚುನಾವಣಾಧಿಕಾರಿಯ ಬಳಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಮತ್ತು ಮುಖ್ಯ ಚುನಾವಣಾಧಿಕಾರಿಗಳು ಈ ಸಂಬಂಧ ದೂರನ್ನು ಆಲಿಸಿ ನಂತರದಲ್ಲಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ನಾವೀಗ ಗಮನಿಸ್ತಾ ಇರುವಂಥದ್ದು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂಥ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಇದು. ಸೊ ಈ ಒಂದು ಮುಖ್ಯ ಚುನಾವಣಾಧಿಕಾರಿ ಕಚೇರಿಗೆ ಭೇಟಿ ಕೊಟ್ಟಂತಹ BJP ಮತ್ತು JDSನ ಪ್ರಮುಖ ನಾಯಕರು ಈ ವೇಳೆ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನು ನೀಡಿದ್ದಾರೆ. ಆಗ್ತಾ ಇರುವಂಥ ಬೆಳವಣಿಗೆಗಳು ಏನೆಲ್ಲ ತೊಂದರೆ ಆಗಿದೆ, SIR ಪ್ರಕ್ರಿಯೆಯ ಲೋಪದೋಷಗಳೇನೇನು, ಯಾವ ರೀತಿಯಾಗಿ ಇಲ್ಲಿ ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ, BLOಗಳೇ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇರುವಂಥದ್ದು, ಇದರ ಬಗ್ಗೆ ಮಾಹಿತಿಯನ್ನು ಈ ವೇಳೆ ಮುಖ್ಯ ಚುನಾವಣಾಧಿಕಾರಿಗೆ ವಿಡಿಯೋ ಸಮೇತ, ಸಾಕ್ಷ್ಯ ಸಮೇತ ಸಲ್ಲಿಸಿರುವಂಥದ್ದು. ಆ ದೃಶ್ಯವನ್ನು ಗಮನಿಸಬಹುದು. ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಮುಂದೆ ರಾಜಕೀಯ ಗಣ್ಯರು ಕೂಡ ಈ ವೇಳೆ BJP ಮತ್ತು JDSನ ಗಣ್ಯರು, ರಾಜಕೀಯ ಗಣ್ಯರು ಕಚೇರಿಗೆ ಆಗಮಿಸ್ತಾ ಇರುವಂಥ ಒಂದಷ್ಟು ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ.